ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಜಡೇಜಾ, ರಾಕ್ ಸ್ಟಾರ್ ಜಡೇಜಾ MVP, ನಮ್ಮ ಭಾರತ ತಂಡದ MVP ಅಂತ ಯಾಕೆ ಕರೀತಾರೆ ಅಂತಂದರೆ ಮೋಸ್ಟ್ ವ್ಯಾಲ್ಯೂಬಲ್ ವಿಕೆಟ್ಸ್ ತೆಗೆದ್ರು ಗುರು. ಪಾರ್ಟ್ನರ್ಶಿಪ್ ನಡೀತಾ ಇತ್ತು ಲಿಟನ್ ದಾಸ್ ಆ್ಯಂಡ್ ಶಕೀಬ್ ಅಲ್ ಹಸನ್. ಅವರಿಬ್ಬರ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿ ಇಬ್ಬರು ವಿಕೆಟ್ ಅವರೇ ತೆಗೆದ್ರು ಗುರು. ಅದಕ್ಕೆ ಇವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ, ಅಂದರೆ ಸ್ಪೆಷಲಿ ಟೆಸ್ಟಲ್ಲಿ. ಡೈರೆಕ್ಟಾಗಿ ಸೆಕೆಂಡ್ ಸೆಷನಲ್ಲಿ ಏನೇನಾಯಿತು ಏನಿಲ್ಲ ಅಂತ ನೋಡ್ಕೊಂಡು ಬರೋದಾದರೆ ಗುರು, ಲಂಚ್ ಆಗಿತ್ತು. ಲಂಚ್ ಆದಮೇಲೆ ಅಂದರೆ ಊಟ ಮಾಡ್ಕೊಂಡು ಬಂದಿದ್ರು ನಮ್ಮ ಬಾಯ್ಸ್ ಎಲ್ಲ. ಅದಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೆ 3 ವಿಕೆಟ್ ಹೋಗಿತ್ತು, 26 ರನ್ಗೆ 3 ವಿಕೆಟ್ ಹೋಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬಾಂಗ್ಲಾದೇಶ ಅವರು ಬ್ಯಾಟಿಂಗ್ ಬರೋಕ್ಕೆ. 40 5 ವಿಕೆಟ್ ಹೋಗುತ್ತೆ ಗುರು. ಅಂದರೆ ಇನ್ನೂ 2 ವಿಕೆಟ್ ಎಕ್ಸ್ಟ್ರಾ ತೆಗಿತಾರೆ ನಮ್ಮ ಬಾಯ್ಸು. ಅದರಲ್ಲಿ ಸಿರಾಜ್ ಅವ್ರು ತೆಗಿತಾರೆ, ಶಾಂಟು ಅವ್ರು ವಿಕೆಟ್ ತೆಗಿತಾರೆ, ಕೊಹ್ಲಿಗಾಕ ಸಖತ್ತ ಕ್ಯಾಚ್ ಹಿಡಿತಾರೆ, ಆ್ಯಂಡ್ ಬುಮ್ರಾ ಅವರು ಒಂದು ವಿಕೆಟ್ ತೆಗಿತಾರೆ. ಮುಷ್ಫಿಕರ್ಗೆ ಕಾಟ ಕೊಡ್ತಾಯಿದ್ರು. ಸಡನ್ ವಿಕೆಟು ಬಂತು. ಈ ಕಡೆ ರಾಹುಲ್ ಅಣ್ಣ ಸಖತ್ತ ಕ್ಯಾಚ್ ಹಿಡಿತಾರೆ. 40 ರನ್ಗೆ 5 ವಿಕೆಟ್ ಹೋಗಿತ್ತಾ. ಅದಾದಮೇಲೆ ಲಿಟನ್ ದಾಸ್ ಆ್ಯಂಡ್ ಇವರು ಶಕೀಬ್ ಅಲ್ ಹಸನ್ ಇಬ್ಬರು ಚೆನ್ನಾಗೆ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಇಬ್ಬರು ಕಡೆಯಿಂದನೂ ಒಂದು 51 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. 40 ರನ್ಗೆ 5 ವಿಕೆಟ್ ಇತ್ತಲ್ವ, 91 ರನ್ಗೆ 5 ವಿಕೆಟ್ವರೆಗೂ ಚೆನ್ನಾಗಿ ಆಡ್ತಾರೆ. 91 ರನ್ಗೆ 6ನೇ ವಿಕೆಟ್ ಪತನ ಆಗುತ್ತೆ. ಆ ವಿಕೆಟ್ ತೆಗೆದಿದ್ದೆ ನಮ್ಮ ಸರ್ ಜಡೇಜಾ ಅವರು. ಸೊ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ್ರು ಲಿಟನ್ ದಾಸ್. ಅನ್ನೆಸೆಸರಿ ಶಾರ್ಟ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಬಟ್ ಅಂದರೆ ಹೆಂಗೆ ಕ್ರೇಜಿ ಕ್ಯಾಚ್ ಹಿಡಿದ್ರು ನಮ್ಮ ಧ್ರುವ್ ಜುರೇಲ್ ಅವರು ಗುರು. ಆ ವಿಕೆಟ್ ಎಷ್ಟು ಕ್ರೂಷಿಯಲ್ ಇತ್ತು ಅಂತಂದರೆ ಸೀರಿಯಸ್ಲಿ ನಮ್ಮ ರೋಹಿತ್ ಕಾಕನು ಫುಲ್ ಹಿಂಗೆ ಮಾಡ್ತಿದ್ರು. ಆ್ಯಂಡ್ ಕೊಹ್ಲಿ ಫುಲ್ ಅಗ್ರೆಷನ್ ತೋರಿಸ್ತಾ ಇದ್ರು. ನನ್ನ ಮಗದ ಆಯಿತು ಮುಗಿತುಕೊಂಡ್ರು ಅನ್ನೋ ಥರ. ಯಾಕಂದರೆ ಲಿಟನ್ ದಾಸ್ ಗೊತ್ತಲ್ಲಪ್ಪ, ಪಾಕಿಸ್ತಾನಲ್ಲೆಲ್ಲ ಹೊಡೆದ್ರು. ಬಟ್ ಇಲ್ಲಿ ಅಷ್ಟೊಂದೆಲ್ಲ ಹೊಡಿಯೋಕ್ಕಾಗಲ್ಲ. ಬಟ್ ಆದರೂ ಚೆನ್ನಾಗೇ ಆಡ್ತಾಯಿದ್ರು. ಒಂಥರ ಸ್ಟೇಬಲ್ ಥರ ಕಾಣಿಸ್ತಿದ್ರು, ಚೆನ್ನಾಗಿ ಆಡ್ತಾಯಿದ್ರು, ಪಿಕ್ ಮಾಡ್ತಿದ್ರು. ಕವರ್ ಡ್ರೈವ್ ಮೇಲೆ ಎಲ್ಲ ಹೊಡಿತಾಯಿದ್ರು, ಅಂದರೆ ಕವರ್ ಡ್ರೈವ್ ಎಲ್ಲ ಹೊಡಿತಾಯಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ಸೊ ಆ ಟೈಮಲ್ಲಿ ವಿಕೆಟ್ ಬಂದಿದ್ದು ಕ್ರೇಜಿ ಅನ್ನಿಸ್ತು. ನೆಕ್ಸ್ಟು ಶಕೀಬ್ ಅಲ್ ಹಸನ್ ವಿಕೆಟ್ ತೆಗಿತಾರೆ ಗುರು. ಶಕೀಬ್ ಅಲ್ ಹಸನ್ ಅಣ್ಣ 4 ಮೇಲೆ 4 ಆ ಕಡೆ ಈ ಕಡೆ ಹಂಗೆ ಹಿಂಗೆ ಚೆನ್ನಾಗಿ ಆಡ್ತಾಯಿದ್ರು. 4 ಮೇಲೆ 4 ಎಲ್ಲ ಹೊಡಿತಾಯಿದ್ರು. ಅವರು ಡ್ರೈವ್ ಎಲ್ಲ ಮಾಡ್ತಾಯಿದ್ರು, ಸೂಪರಾಗಿ ಆಡ್ತಾಯಿದ್ರು. ಸಡನ್ ಆಗಿ ನಮ್ಮ ಜಡ್ಡು ಅವ್ರು ಬಂದ್ಬಿಟ್ಟು ಅಂದರೆ ಅವರೇ ಬಾಲಿಂಗ್ ಮಾಡ್ತಾಯಿದ್ರು. ಸಾಕಾದ ಬಾಲಿಂಗ್ ಮಾಡಿದ್ರು. ಕ್ಯಾಚ್ ನಮ್ಮ ರಿಷಬ್ ಪಂತ್ ಅವ್ರು ನೋಡ್ಬಿಟ್ಟು ಕರೆಕ್ಟಾಗಿ ಕೀಪಿಂಗ್ ಕ್ಯಾಚ್ ಅಂದರೆ ಈಸಿ ಇತ್ತು ಕ್ಯಾಚ್. ಸೊ ಹಿಡಿದ್ರು ಗುರು. ಏನೇನು ಲಿಟನ್ ದಾಸ್ ಔಟು, ಶಕೀಬ್ ಅಲ್ ಹಸನ್ ಔಟು. ಅದಾದಮೇಲೆ ಮೆಹದಿ ಹಸನ್ ಮಿರಾಜ್ ಆ ಅಣ್ಣ ಮೇಲೆ ಸ್ವಲ್ಪ ಕಣ್ಣಿಡ್ಬೇಕು ಅಂತ ಹೇಳಿದ್ನಲ್ಲ, ಯಾಕಂದರೆ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಣ್ಣ. ಸೊ ಮೆಹದಿ ಹಸನ್ ಮಿರಾಜು ಆ್ಯಂಡ್ ಹಸನ್ ಮೊಹಮ್ಮದ್ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಜಡ್ಡು ಅವ್ರಿಗೆಲ್ಲ 4 ಹೊಡಿತಾನಪ್ಪ ಇವ ಹಸನ್ ಮೆಹಮೂದು. ಬಟ್ ಟೀಗಿಂತ ಮೊದಲು ಜಸ್ಪ್ರೀತ್ ಬುಮ್ರಾ, ನಮ್ಮ ಮೇನ್ ವೆಪನ್ ಇರುತ್ತಾರಲ್ಲ, ಟೀಗಿಂತ ಮೊದಲು 1 ಓವರ್ ಇರುತ್ತಲ್ಲ, ಪಕ್ಕ ಮೇನ್ ವೆಪನ್ನ ತೊಗೊಂಡು ಬಂದುಬಿಟ್ಟು ಏನಾದರೂ ಒಂದು ಹೊಸ್ದಾಗಿ ಮಾಡೋಣ ಅಂತ ತರ್ತಾರೆ ಪಕ್ಕ. ಆ್ಯಂಡ್ ನಮ್ಮ ಜಸ್ಪ್ರೀತ್ ಬುಮ್ರಾ ಗೊತ್ತಲ್ಲ, ಯೂಶಲಿ ಹೆಂಗಂತಂದರೆ ಅವ್ರು ಏನು ಇಲ್ದೇನೆ ಏನು ಪಿಚ್ಚಲ್ಲಿ ಏನೂ ಇಲ್ಲ ಅಂದ್ರೂ ವಿಕೆಟ್ ತೆಗಿತಾರೆ. ಅಂಥದ್ರಲ್ಲಿ ಸ್ವಲ್ಪ ಪಿಚ್ಚು ಹೆಲ್ಪ್ ಮಾಡ್ತಾಯಿದ್ರೆ ಸೊ ಟಪಕ್ಕಂತ ವಿಕೆಟ್ ಎತ್ಬಿಡ್ತಾರೆ. ಆ್ಯಂಡ್ ಹಸನ್ ಮೊಹಮ್ಮದ್ ವಿಕೆಟ್ ಬಂತು. ಟೀಗಿಂತ ಮುಂಚೆ ಹಸನ್ ಮೊಹಮ್ಮದ್ ವಿಕೆಟ್ ಬಂತು. ಸೊ ಓವರಾಲ್ ಆಗಿ 112ಕ್ಕೆ 8 ವಿಕೆಟ್ ಗುರು. ಸೀರಿಯಸ್ಲಿ ಅಂದರೆ ಲೈವಲ್ಲೆಲ್ಲ ಹೇಳ್ತಾಯಿದ್ರು ಬಾಂಗ್ಲಾದೇಶ್ ಅವ್ರ ಬ್ಯಾಟಿಂಗು ಫುಲ್ ಟೇಲ್ ಎಂಡ್ ಎಲ್ಲ ಸಕ್ಕತ್ತಾಗಿದೆ, ಅಂದರೆ ಲೋವರ್ ಮಿಡಲ್ ಆರ್ಡರ್ ಎಲ್ಲ ಸಕ್ಕತ್ತಾಗಿದೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಮೇಲೆ ಅಂದರೆ ನಮ್ಮ ಭಾರತ ತಂಡದ ಬಾಲಿಂಗ್ ಮೇಲೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು ಕಣ್ರಪ್ಪ. ನಮ್ಮದು ಬಾಲಿಂಗ್ ಸಕ್ಕತ್ತಾಗಿದೆ. ಈ ಪಾಕಿಸ್ತಾನ ಮೇಲೆಲ್ಲ ಎಲ್ಲ ಹೊಡೆದ್ರಲ್ಲ ಆ ಥರ ಬಾಲಿಂಗ್ ಇಲ್ಲ ಕಣ್ರಪ್ಪ. ನಮ್ಮದು ಸಕ್ಕತ್ತಾಗಿದೆ. ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ತಾರೆ. ಲೈಕ್ ಇವಾಗ ಅಶ್ವಿನ್ ಅವ್ರದ್ದು ಬಾಲ್ ಎಲ್ಲ ಟರ್ನ್ ಆಗ್ತಾ ಇದೆ. ಜಡೇಜಾ ಅವ್ರದ್ದಂತೂ ಗೊತ್ತಲ್ಲ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ನಡೀತಾ ಇದೆ. ಆಯಿತು ಟೀ ಆದಮೇಲೆ ಟೀ ಕುಡ್ಕೊಂಡು ಬಂದು ಏನು ಮಾಡ್ತಾರೆ ಏನಿಲ್ಲ ಅಂತ ನೋಡೋಣ. ನನ್ನ ಪ್ರಕಾರ ಟೀ ಮುಗಿದ್ಮೇಲೆ ಪಕ್ಕ ಆಲ್ಔಟ್ ಮಾಡ್ತಾರೆ. ಆಲ್ಔಟ್ ಮಾಡಿಬಿಟ್ಟು ಫಾಲೋ ಆನ್ ಅಥವಾ ನಮ್ಮವರೇ ಬ್ಯಾಟಿಂಗ್ ಮಾಡಲಿ, ಏನಾದರೂ ಮಾಡಲಿ. ಬಟ್ ನೋಡೋಣ. ಸೊ ಸೆಕೆಂಡ್ ಸೆಷನ್ ಕೀ ಪಾಯಿಂಟ್ಸ್ ಏನಿಲ್ಲ. ಜಡ್ಡು ಅವ್ರ ವಿಕೆಟು ಆ್ಯಂಡ್ ಅಂದರೆ ಜಡ್ಡು ಅವ್ರು ತೆಗೆದಿರೋ 2 ವಿಕೆಟು ಅದು ಮೇನ್ ಕೀ ಪಾಯಿಂಟ್ಸು. ಅದಾದಮೇಲೆ ಬುಮ್ರಾ ಲಾಸ್ಟ್ ಒಂದು ತೆಗೆದ್ರಲ್ಲ, ಅದೊಂದು ಕ್ರೇಜಿ ಇತ್ತು. ಸೊ ಅಷ್ಟೇ ಕೀ ಪಾಯಿಂಟ್ಸ್, ಜಾಸ್ತಿ ಏನಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕೀ ಪಾಯಿಂಟ್ಸ್ ಅನ್ನೋಕ್ಕಿಂತ ಒಂದು ಅಗ್ರೆಷನ್ ತೋರಿಸಿದ್ರಲ್ಲ, ಅದು ಮಜಾ ಆಯಿತು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವರು. ಸೊ ಥರ್ಡ್ ಸೆಷನಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತ. ಅಲ್ಲಿವರೆಗೂ ಬಾಯ್.